ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಜೂನ್ 30, 2020 ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಏನು ಅಂದರೆ ಯಾವ ಸೋರ್ಸಸ್ಸಿಂದ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ, ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಇದ್ದೀರಾ ಅಂತ. ಕರೆಂಟ್ ಅಫೇರ್ಸ್ಗೆ ನಾವು ಪ್ರಜಾವಾಣಿ ನ್ಯೂಸ್ ಪೇಪರು, GK ಟುಡೇ ಏನು ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತಲ್ವ, ಅದನ್ನು ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ. ಅದರ ಜೊತೆಗೆ DD ನ್ಯೂಸಿಂದ ಸೋರ್ಸಸನ್ನು ಕಲೆಕ್ಟ್ ಮಾಡಿ ಕ್ವಶನ್ಸನ್ನು ಫ್ರೇಮ್ ಮಾಡಿ ವಿಡಿಯೋಸನ್ನು ಮಾಡ್ತಾ ಇದ್ದೀವಿ. ಹಾಗೆ ಯಾರಿಗಾದರೂ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ, 7795014409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸು ಸಿಗುತ್ತೆ. ನೋಟ್ಸು ಫ್ರೀ ಇರಲ್ಲ, ಒಂದು ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ 2020 ಹಾಗೂ 2021ನೇ ಸಾಲಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ KB ಅರಸಪ್ಪ ಅವರು ಸಣ್ಣ ಕೈಗಾರಿಕೆಗಳ ಸ್ಮಾಲ್ ಇಂಡಸ್ಟ್ರೀಸ್ ಒಂದು ಸಂಘದ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಮುಖಾಂತರ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ಪ್ರಯೋಗ ನಡೀತಾ ಇದೆ. ಮಾವಿನ ಹಣ್ಣುಗಳನ್ನು ಫ್ಲಿಪ್ಕಾರ್ಟ್ ಮುಖಾಂತರ ಒಂದು ಮಾರಾಟ ಮಾಡುವಂತಹ ಒಂದು ಪ್ರಯೋಗ ನಡೀತಾ ಇದೆ. ಹಾಗೆ ಫ್ಲಿಪ್ಕಾರ್ಟ್, ಅದೇ ರೀತಿ ಅಮೆಜಾನ್ ಕೂಡ ತುಂಬ ನ್ಯೂಸಲ್ಲಿರುತ್ತೆ. ಅಮೆಜಾನ್ನ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತಂದರೆ ಜೆಫ್ ಬೆಜೋಸ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಜೆಫ್ ಬೆಜೋಸ್. ಹಾಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ 5T ಮಾಡೆಲನ್ನು, ಕೊರೋನಾಗೆ ಕಂಟ್ರೋಲ್ ಮಾಡ್ಕೋಬೇಕು ಕೊರೋನಾವನ್ನು ಅಂಥೇಳಿ 5T ಮಾಡೆಲನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. 5T ಮಾಡೆಲ್ ಏನು ಅಂತ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಫಸ್ಟ್ ಇದನ್ನು ದೆಹಲಿಯಲ್ಲಿ ಇದನ್ನು 5T ಮಾಡೆಲನ್ನು ಅಳವಡಿಸ್ಕೊಂಡಿದ್ರು. ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಅರವಿಂದ್ ಕೇಜ್ರಿವಾಲ್. ಯಾವ ಪಕ್ಷ? ಆಮ್ ಆದ್ಮಿ ಪಾರ್ಟಿ. ಯಾರ್ದು? ಅರವಿಂದ್ ಕೇಜ್ರಿವಾಲ್. ಇಲ್ಲಿ 5T ಮಾಡೆಲನ್ನು ಅಳವಡಿಸ್ಕೊಂಡಿದ್ರು. ದೆಹಲಿಯಿಂದ 5T ಮಾಡೆಲ್ ಏನು ಅಳವಡಿಸ್ಕೊಂಡಿದ್ರು ಅದನ್ನು ಕರ್ನಾಟಕದಲ್ಲಿ ಕೂಡ ಪ್ರಸ್ತುತವಾಗಿ ಅಳವಡಿಸ್ಕೋತಾ ಇದ್ದಾರೆ. ಕೊರೋನಾವನ್ನು ಟ್ಯಾಕಲ್ ಮಾಡ್ಕೋಬೇಕು, ಕೊರೋನಾವನ್ನು ಕಂಟ್ರೋಲ್ ಮಾಡ್ಕೋಬೇಕು ಅನ್ನುವುದು ಅದರ ಉದ್ದೇಶ ಆಗಿರುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಶ್ರೀಕಾಂತ್ ಮಾಧವ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ, ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. 2020ರಲ್ಲಿ ಕೋವಿಡ್-19 ಅಲೆಯಿಂದ 11.9% ಉದ್ಯೋಗ ನಷ್ಟವಾಗಲಿದೆ ಎಂದು ಯಾವ ಜಾಗತಿಕ ಸಂಸ್ಥೆ ಹೇಳಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಈ ಒಂದು ಸರ್ವೆಯಲ್ಲಿ ಹೇಳಿದೆ. ಏನು ಹೇಳಿದೆ ಸರ್ವೆಯಲ್ಲಿ ಅಂತಂದರೆ, ಕೋವಿಡ್-19 ಇಂದ 2020ಯಲ್ಲಿ ಸುಮಾರು 11.9% ಒಂದು ಎಂಪ್ಲಾಯ್ಮೆಂಟ್ ನಷ್ಟವಾಗಲಿದೆ, ಜಾಬ್ಸ್ಗಳು ನಷ್ಟವಾಗಲಿದೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥ ಗಾಯ್ ರೈಡರ್. ಕೋಪಾಲ್-19 ಎಂಬುದು ಸುದ್ದಿಯಲ್ಲಿದ್ದು ಅದು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೋಪಾಲ್-19 ಎಂಬುದು ಸುದ್ದಿಯಲ್ಲಿದೆ. ಹಾಗಾದರೆ ಅದು ಏನು ಅಂದರೆ ಅದೊಂದು ಮೊಬೈಲ್ ತಂತ್ರಾಂಶ, ಮೊಬೈಲ್ ಅಪ್ಲಿಕೇಶನ್ ಆಗಿರುತ್ತೆ. ಯಾರು ಈ ಒಂದು ಕೋಪಾಲ್-19 ಮೊಬೈಲ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಏಮ್ಸ್ ಹಾಗೂ IIT ದೆಹಲಿ ಒಟ್ಟಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಏಮ್ಸ್ನ ವಿಸ್ತೃತ ರೂಪ ಏನು? ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದರ ವಿಸ್ತೃತ ರೂಪ. ಇನ್ನು ಏನು ಈ ಒಂದು ಮೊಬೈಲ್ ಅಪ್ಲಿಕೇಶನ್ನ ಉದ್ದೇಶ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂದರೆ, ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳನ್ನು ಪತ್ತೆ ಹಚ್ಚಲಾಗುತ್ತದೆ ಹಾಗೂ ಅವರು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು 28 ದಿನಗಳ ನಂತರ ಪ್ಲಾಸ್ಮಾ ದಾನಿಗಳಾಗ್ಬೋದು, ಪ್ಲಾಸ್ಮಾವನ್ನು ದಾನ ಮಾಡ್ಬೋದು. ಯಾಕೆ ಅದನ್ನು ದಾನ ಮಾಡಬೇಕು ಅಂದರೆ ಪ್ಲಾಸ್ಮಾ ಥೆರಪಿಗೆ ಹೆಲ್ಪ್ ಆಗುತ್ತೆ. ಪ್ಲಾಸ್ಮಾ ಥೆರಪಿ ಗೊತ್ತಿರುತ್ತಲ್ವ? ಪ್ಲಾಸ್ಮಾ ಥೆರಪಿ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಬ್ಬ ಕೊರೋನಾ ಪೇಷಂಟ್ ರಿಕವರ್ ಆದಮೇಲೆ ಅವರಿಂದ ಆ್ಯಂಟಿಬಾಡೀಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನ್ಯೂ ಕೊರೋನಾ ಪೇಷಂಟ್ಗೆ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಇದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಕರೀತಾರೆ.
ಇಫ್ಕೋ ಕಿಸಾನ್ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಇದು ನಡೆಸುತ್ತಿದೆ. ಆ ಕಾರಣಕ್ಕಾಗಿ ಇಫ್ಕೋ ಕಿಸಾನ್ ನ್ಯೂಸಲ್ಲಿ ಇದೆ. ಹಾಗೆ ಫೇಸ್ಬುಕ್ ತುಂಬ ಒಂದು ನ್ಯೂಸಲ್ಲಿ ಇರುತ್ತೆ. ಫೇಸ್ಬುಕ್ನ ಫೌಂಡರ್ ಯಾರು? ಮಾರ್ಕ್ ಜುಕರ್ಬರ್ಗ್. ಫೇಸ್ಬುಕ್ ಜಿಯೋ ಪ್ಲ್ಯಾಟ್ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ತುಂಬ ಒಂದು ಕಂಪ್ನೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಜಿಯೋದ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಆಸ್ತಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದ ತಕ್ಷಣ ಅವರು ಟಾಪ್ 10 ರಿಚೆಸ್ಟ್ ಪರ್ಸನ್ಸ್, ವರ್ಲ್ಡಲ್ಲಿ ಟಾಪ್ 10 ರಿಚೆಸ್ಟ್ ಪರ್ಸನ್ಸಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಸರ್ ಎವರ್ಟನ್ ವಿಕ್ಸ್ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್ ಎವರ್ಟನ್ ವಿಕ್ಸ್ ರವರು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಇವರೊಬ್ಬರು ವೆಸ್ಟ್ ಇಂಡೀಸ್ನ ಆಟಗಾರ. ವೆಸ್ಟ್ ಇಂಡೀಸ್ ಕೂಡ ನ್ಯೂಸಲ್ಲಿದೆ. ಕಾರಣ ಏನು ಅಂತಂದರೆ ಕೊರೋನಾ ಬಂದ ಮೇಲೆ ಕೊರೋನೇತರ ಪ್ರಥಮ ಟೆಸ್ಟ್ ಕ್ರಿಕೆಟನ್ನು ವೆಸ್ಟ್ ಇಂಡೀಸ್ ಆಡ್ತಾ ಇದೆ. ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್. ಕೊರೋನಾ ಬಂದ ಮೇಲೆ ಒಂದು ಏನಂತಾರೆ, ಒಂದು ರಿಸ್ಟ್ರಿಕ್ಟೆಡ್ ಕಂಡೀಷನ್ಸಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡಲ್ಲಿ ಟೆಸ್ಟ್ ನಡೀತಾ ಇದೆ. ಇಂಗ್ಲೆಂಡಲ್ಲಿ ಆ ಟೆಸ್ಟ್ ನಡೀತಾ ಇದೆ. ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ನಡೀತಾ ಇದೆ. ಪ್ರಶ್ನೆ ಕೇಳ್ಬೋದು, ಕೊರೋನೇತರ ಪ್ರಥಮ ಟೆಸ್ಟ್ ಪಂದ್ಯ ಯಾವ 2 ತಂಡಗಳ ನಡುವೆ ನಡೆಯಿತು ಅಂದರೆ ಅದು ವೆಸ್ಟ್ ಇಂಡೀಸ್ ಹಾಗೂ ಇಂಗ್ಲೆಂಡ್. ವೆಸ್ಟ್ ಇಂಡೀಸ್ನ ಇತ್ತೀಚೆಗೆ ಇಂಗ್ಲೆಂಡ್ನ ಕ್ಯಾಪ್ಟನ್ ಆದಂತಹ ಬೆನ್ ಸ್ಟೋಕ್ಸ್, ಇಂಗ್ಲೆಂಡ್ನ ಪ್ರಸ್ತುತ ಟೆಸ್ಟ್ನ ಕ್ಯಾಪ್ಟನ್ ಆದಂತಹ ಬೆನ್ ಸ್ಟೋಕ್ಸ್ ರವರು ICC ಬಿಡುಗಡೆ ಮಾಡುವಂತಹ ಆಲ್ರೌಂಡರ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಯಾರು ಬೆನ್ ಸ್ಟೋಕ್ಸ್ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಅಮೆರಿಕ ಫೌಂಡೇಶನ್ ನೀಡುವ ಸಾಧಕ ವಲಸಿಗರು ಪ್ರಶಸ್ತಿಗೆ ಯಾವ ಭಾರತೀಯರು ಭಾಜನರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿದ್ಧಾರ್ಥ್ ಮುಖರ್ಜಿ ಹಾಗೂ ಪ್ರೊಫೆಸರ್ ರಾಜ್ ಶೆಟ್ಟಿಯವರು ಅಮೆರಿಕ ಫೌಂಡೇಶನ್ ನೀಡುವ ಸಾಧಕ ವಲಸಿಗರು ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಕೋವಿಡ್-19 ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದ ಬಿಕ್ಕಟ್ಟನ್ನು ಎದುರಿಸುವಲ್ಲಿ ಇವರ ಸೇವೆಯನ್ನು ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಇಂಟೆಲ್ ಕ್ಯಾಪಿಟಲ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಜಿಯೋ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೂಡಿಕೆ ಮಾಡಿದೆ. ಆಲ್ರೆಡಿ ನಾನು ಹೇಳಿದ್ದೀನಿ ಇದನ್ನು. ಏನು ಅಂದರೆ ರೀಸೆಂಟಾಗಿ ಜಿಯೋದಲ್ಲಿ ತುಂಬ ಒಂದು ಕಂಪ್ನೀಸು ಹೂಡಿಕೆ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಕೂಡ ಹೂಡಿಕೆ ಮಾಡಿದೆ. ಅದೇ ರೀತಿ ಇಂಟೆಲ್ ಕ್ಯಾಪಿಟಲ್ ಕೂಡ ಹೂಡಿಕೆ ಮಾಡಿದೆ. ಆದ ಕಾರಣದಿಂದ ಜಿಯೋದ ಒಟ್ಟು ಆಸ್ತಿ ಮೌಲ್ಯ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಹೂಡಿಕೆ ಮಾಡಿದೆ ಇಂಟೆಲ್ ಕ್ಯಾಪಿಟಲ್? 1894 crores, 1894 ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನು ಮಾಡಿದೆ. ಪ್ರಸ್ತುತ ಜಿಯೋ 38.8 ಕೋಟಿ ಗ್ರಾಹಕರನ್ನು ಹೊಂದಿರುತ್ತೆ. ಒಂದು ಜಿಯೋ ಟೆಲಿಕಮ್ಯುನಿಕೇಷನ್ 38.8 ಕೋಟಿ ಗ್ರಾಹಕರನ್ನು ಹೊಂದಿದೆ. ಲಿನ್ ಡಾನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇವರು ಚೀನಾದ ಆಟಗಾರ. 2008ರ ಬೀಜಿಂಗ್ ಹಾಗೂ 2012ರ ಲಂಡನ್ ಒಲಿಂಪಿಕ್ ಕ್ರೀಡೆಗಳ ಪುರುಷರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಜಯಿಸಿದ್ರು. ಇನ್ನು 2021ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅವರು ಸ್ಪರ್ಧಿಸುತ್ತಿಲ್ಲ. ಯಾಕಂದರೆ ಅವರು ರೀಸೆಂಟಾಗಿ ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ, ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡ ಕೋವಿಡ್ ಆರೈಕೆ ಕೇಂದ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಸರ್ದಾರ್ ಪಟೇಲ್ ಕೋವಿಡ್ ಆರೈಕೆ ಕೇಂದ್ರ. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಕೋವಿಡ್ ಆರೈಕೆ ಕೇಂದ್ರ ಆಗಿರುತ್ತೆ. ಎಲ್ಲಿ ಬರುತ್ತೆ ಇದು ಅಂತಂದರೆ ಛತರ್ಪುರದ ರಾಧಾಸ್ವಾಮಿ ಸತ್ಸಂಗ್ ಬಿಯಾಸ್ನಲ್ಲಿ ಇದನ್ನು ನಿರ್ಮಿಸಿದೆ. ಯಾರು ನಿರ್ಮಿಸಿದ್ದಾರೆ? ಛತರ್ಪುರದ ರಾಧಾಸ್ವಾಮಿ ಸತ್ಸಂಗ ಎಲ್ಲಿ ನಿರ್ಮಿಸಿದೆ? ಬಿಯಾಸ್ನಲ್ಲಿ ಇದನ್ನು ನಿರ್ಮಿಸಿದೆ. ಬಿಯಾಸ್ನಲ್ಲಿ ಸುಮಾರು 10,000 ಹಾಸಿಗೆಗಳನ್ನು ಇದು ಹೊಂದಿರುತ್ತೆ. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಮಾಡುವಂಥ ಒಂದು ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಹಾಗೆ ಯಾರಿಗಾದರೂ ಅಪ್ಕಮಿಂಗ್ KS ಪ್ರಿಲಿಮ್ಸ್, KSRP ಎಕ್ಸಾಮ್ಸ್, PSI, PC, FDA, ST ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಇತಿಹಾಸ, ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ನೋಟ್ಸ್, ಹಾಗೆ ಕೆಲವೊಂದು
ಇತಿಹಾಸದಲ್ಲಿ, ಸೈನ್ಸಲ್ಲಿ ಒನ್ ಲೈನರ್ ಕ್ವಶನ್ ಬ್ಯಾಂಕ್ ಬೇಕಾಗಿದ್ದರೆ ಅವೈಲೇಬಲ್ ಇರುತ್ತೆ. PDF ಫಾರ್ಮೆಟಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ಕರೆಂಟ್ ಅಫೇರ್ಸ್ ಕೂಡ ಏಪ್ರಿಲ್, ಮೇ, ಜೂನ್ ಮಂತದ್ದು ಕರೆಂಟ್ ಅಫೇರ್ಸ್ PDF ಫಾರ್ಮೆಟಲ್ಲಿ ಅವೈಲೇಬಲ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ 7795014409. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸು ಸಿಗುತ್ತೆ. ನೋಟ್ಸು ಫ್ರೀ ಇರಲ್ಲ, ಒಂದು ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.